ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಮಾರ್ಚ್ 1ನೇ ತಾರೀಕು ನಡೆದಂತಹ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಪೂರ್ಣಗೊಳಿಸಿರುವಂತಹ ಎನ್ಐಎ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಹಲವು ಇಂಟ್ರೆಸ್ಟಿಂಗ್ ಹಾಗೂ ಆಘಾತಕಾರಿ ವಿಚಾರಗಳು ಬಯಲಾಗಿದೆ. ಆರೋಪಿಗಳ ಪ್ಲಾನ್ ಏನಾಗಿತ್ತು, ಸಂಚು ಯಾವ ರೀತಿ ಇತ್ತು, ಯಾರು ಹ್ಯಾಂಡ್ಲರ್ಸ್ ಎಲ್ಲವನ್ನ ಕೂಡ ಎನ್ಐಎ ಅಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಅದರ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಎನ್ಐಎ ಅಧಿಕಾರಿಗಳಿಂದ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಹಾಗಾದ್ರೆ ಏನಿದೆ? ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಪ್ಲಾನ್ ರಿವೀಲ್ ಆಗಿದೆ. 5 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ತನಿಖೆ ನಡೆಸಿರುವಂತಹ ಎನ್ಐಎ ಟೀಮ್ ಮಾಡಿದೆ. ಅಬ್ದುಲ್ ಮತೀನ್ ತಾಹಾ ಈ ಹೆಸರು ನಿಮಗೆ ಚಿರಪರಿಚಿತ ಅಂತ ಅನಿಸಬಹುದು. ಕಾರಣ ಕರ್ನಾಟಕದಲ್ಲಿ ಆದಂತಹ ಅನೇಕ ಬಾಂಬ್ ಬ್ಲಾಸ್ಟ್ಗಳಲ್ಲಿ ಈತ ಹ್ಯಾಂಡ್ಲರ್ ಆಗಿದ್ದ. 2 ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್, ಇನ್ನೊಂದು ಮಂಗಳೂರಲ್ಲಿ ನಡೆದಂತಹ ಕುಕ್ಕರ್ ಬ್ಲಾಸ್ಟ್. ಸೊ ಆತನ ಕೈವಾಡ ಇಲ್ಲೂ ಇರೋದನ್ನ ಸಾಬೀತು ಮಾಡ್ತಾ ಇದೆ ಚಾರ್ಜ್ ಶೀಟ್. ಎನ್ಐಎ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಅಬ್ದುಲ್ ಮತೀನ್ ತಾಹಾ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಹೊರಿಸಲಾಗಿದೆ. ಮುಸಾವಿರ್ ಹುಸೇನ್, ಶೋಯಬ್ ಮಿರ್ಜಾ ಸೇರಿದಂತೆ 5 ವಿರುದ್ಧ ಆರೋಪ ಪಟ್ಟಿ. ನೋಡಿ, ಇನ್ನೊಂದು ಟ್ವಿಸ್ಟ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಆರೋಪಿಗಳ ಪ್ಲಾನು ರಾಮೇಶ್ವರಂ ಕೆಫೆನ ಬ್ಲಾಸ್ಟ್ ಮಾಡೋದಾಗಿರ್ಲಿಲ್ಲ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡೋದಕ್ಕೆ ಚಿಂತನೆಯಲ್ಲೇ ಆರೋಪಿಗಳು ಇರಲಿಲ್ಲ. ಸಂಚು ವಿಫಲವಾದ ಹಿನ್ನೆಲೆಯಲ್ಲಿ ಪ್ಲಾನ್ ಬಿ ಅನ್ನೋ ರೀತಿ ರಾಮೇಶ್ವರಂ ಕೆಫೆಯನ್ನ ಬ್ಲಾಸ್ಟ್ ಮಾಡಿದ್ರು. ರಾಮೇಶ್ವರಂ ಕೆಫೆ ಆರೋಪಿಗಳ ಟಾರ್ಗೆಟ್ ಆಗಿರಲಿಲ್ಲ ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ರಿವೀಲ್ ಮಾಡ್ತಾ ಇದೆ. ಹಾಗಾದ್ರೆ ಆರೋಪಿಗಳ ಟಾರ್ಗೆಟ್ ಆಗಿದ್ದಂತಹ ಜಾಗ ಯಾವುದು, ಅದನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯಲ್ಲಿ ಗೊತ್ತು ಮಾಡಿಕೊಂಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅದು. ಕಾರಣ ತುಂಬಾ ಕ್ರೂಷಿಯಲ್ ಅದು. ಕಾರಣ ಈ ಹಿಂದೆ ಕೂಡ ಆ ಕಚೇರಿ ಮೇಲೆ ದಾಳಿಗಳು ಆಗಿತ್ತು. ಮತ್ತದೇ ಕಚೇರಿ ಉಗ್ರರ ಕಣ್ಣಿಗೆ ಬಿದ್ದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಸಂಚು ವಿಫಲವಾಯಿತು. ಹೀಗಾಗಿ ಪ್ಲಾನ್ ಬಿ ಅನ್ನೋ ರೀತಿ ರಾಮೇಶ್ವರಂ ಕೆಫೆ ಕಡೆಗೆ ಉಗ್ರರು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ರು.